ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಟ್ರೇಡ್ ಮಾಡಿದ್ದೀವಿ, ಓಕೆ ಅದೆಲ್ಲ ಒಂದ್ಸಲಿ ನೋಡೋಣ. ಅದಕ್ಕೂ ಮುಂಚೆ ಫಸ್ಟ್ ಇವತ್ತು ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ ಅದು ನೋಡ್ಕೊಳ್ಳಿ. ಇವತ್ತು ಬೆಳಿಗ್ಗೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಸ್ಮಾಲ್ ಗ್ಯಾಪ್ ಡೌನ್ ಅಂತ ಹೇಳುತ್ತೆ, ಗ್ಯಾಪ್ ಡೌನ್ ಓಪನ್ ಆಗಿದೆ. ಅದಾದಮೇಲೆ ಇಲ್ಲಿ ಸಪೋರ್ಟ್ ಅಂತ ಇರೋದ್ರಿಂದ ಹೈ ಕ್ರಾಸ್ ಆದರೆ ಸಿ ಇ, ಲೋ ಕ್ರಾಸ್ ಆದರೆ ಪಿ ಎರಡೂ ಕಡೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎರಡು ಅಪ್ಡೇಟ್ಸು ಕೊಟ್ಟಿದ್ದೆ, ಇಲ್ಲಿ ಎರಡು ಅಪ್ಡೇಟ್ಸ್ ಕೊಟ್ಟಿದ್ದೆ. ಪಿ ಇ ಟ್ರಿಗರ್ ಆಯಿತು, ಇದು ಪಿ ಇ ಟ್ರಿಗರ್ ಆಯಿತು, ಪಿ ಇ ಟಾರ್ಗೆಟ್ ಬಂತು, ಇನ್ನೂ ಜಾಸ್ತಿನೇ ಬಂತು, ಟಾರ್ಗೆಟ್ಗಿಂತ ಜಾಸ್ತಿ ಬಂತು. ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಆಗಿರೋದು. ಮೇನ್ ಗ್ರೂಪ್ ಟೆಲಿಗ್ರಾಮ್ಗೆ ಅವ್ರಿಗೂ ಸೇಮ್ ಒಂದು ರಿಕ್ವೆಸ್ಟ್ ಬಂದಿದೆ ನೋಡಿ. ಯಾರಾದರೂ ರಿಕ್ವೆಸ್ಟ್ ಕಳಿಸಿದ್ರೆ ದಯವಿಟ್ಟು ನಿಮ್ಮ ಹೆಸರು ಅದಿರಲಿ, ಈ ಥರ ಸ್ಮೈಲಿ ಫೇಸಲ್ಲಿ ಇವೆಲ್ಲ ಕೊಟ್ಟರೆ ಅಕ್ಸೆಪ್ಟ್ ಮಾಡಲ್ಲ. ಯಾರು ಬರ್ತಾಯಿದ್ದೀರ ಅಂತ ಕೂಡ ಗೊತ್ತಾಗಬೇಕಲ್ವಾ. ಓಕೆ ನೋಡ್ಕೊಳ್ಳಿ. ಇಲ್ಲಿ ಇವತ್ತು 18ನೇ ತಾರೀಕು ಏನು ಅಪ್ಡೇಟ್ ಕೊಟ್ಟಿದ್ವಿ ಅಂದರೆ, ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಓಪನ್ ಆಗ್ತಿದೆ, ಅದರಿಂದ 15 ನಿಮಿಷ ಬ್ರೇಕ್ಔಟ್ಗೆ ವೆಯ್ಟ್ ಮಾಡಿ 15 ನಿಮಿಷನೇ ತಗೊಳ್ಳಿ ಅಂತ. ಓಕೆ, ಆಮೇಲೆ ಲೋ ಸೈಡ್ ಬ್ರೇಕ್ ಆಗಿದೆ, ಬಂದಿದೆ ನೋಡಿ ಚಾರ್ಟ್ ಮೇಲೆ ನಿಮ್ಗೆ ನೋಡ್ಕೋಬೋದು. 15 ಮಿನಿಟ್ಸ್ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. 15 ಮಿನಿಟ್ಸ್ ಯೂಸ್ ಮಾಡಿ ಅಂತ. ಇದು ಲೋ ಬ್ರೇಕ್ ಆಯಿತು, ಇಷ್ಟು ಮೂಮೆಂಟಮ್ ಸಿಕ್ತು, ಆಲ್ಮೋಸ್ಟ್ ಒಂದು 50 ಪಾಯಿಂಟ್ಸ್ ಮೂಮೆಂಟಮ್ ಸಿಕ್ತು. ಇದು ಲೋ ಬ್ರೇಕ್ ಆದಾಗ, 15 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದಾಗ. ನೆಕ್ಸ್ಟ್ ನಾವು ಅಗೇನ್ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿದ್ದೀವಿ. ಬೈ ಪ್ಲ್ಯಾನ್ ಮಾಡಿ ಟಾರ್ಗೆಟ್ ಇಲ್ಲಿ ಇತ್ತು, ಸ್ಟಿಲ್ ಟ್ರೇಡ್ ರನ್ನಿಂಗ್ ಇದೆ. ನಿಮಗೆ ಬೇಕಂದರೆ ನಾನು ತೋರಿಸ್ತೀನಿ. ಟ್ರೇಡ್ ರನ್ನಿಂಗ್ ಇತ್ತು. ಇವರು ಇನ್ನೂ ಕೇಳ್ತಿದ್ದಾರೆ, ಸರ್ ಓಲ್ಡಲ್ಲಿ ಇರಬೇಕಾ ಎಕ್ಸಿಟ್ ಆಗಬೇಕಾ ಅಂತ. ಅವ್ರಿಗೆ ಓಲ್ಡ್ ಅಂತಲೇ ಹೇಳಿದ್ದೀವಿ. ಅದಾದಮೇಲೆ ಟಾರ್ಗೆಟ್ ಬಂದಿದೆ. ಈಗ ನಮ್ಮ ಟಾರ್ಗೆಟ್ ಲೆವೆಲಲ್ಲಿದೆ, ಅಲ್ಲಿವರೆಗೂ ಟಾರ್ಗೆಟ್ ಬಂದಿದೆ. ಇದು ನಮ್ಮ ಟಾರ್ಗೆಟ್, ರನ್ನಿಂಗ್ ಇದೆ ಟ್ರೇಡ್. ಇಲ್ಲಿ ಬೈ ಮಾಡಿದ್ವಿ, ಇಲ್ಲಿವರೆಗೂ ಟಾರ್ಗೆಟ್ ಅಂತ. ಯಾಕಂದರೆ ಮಾರ್ಕೆಟ್ ಸೈಡ್ ವೇಸಲ್ಲಿದೆ, ಅದಕ್ಕೆ ಸೊ ಇಷ್ಟೇ ಟಾರ್ಗೆಟ್ ಇದ್ದಿದ್ದು. ಇದು ಕಂಪ್ಲೀಟ್ ಟಾರ್ಗೆಟ್ ಆಗಿದೆ. ಓಕೆ, ಅಂದರೆ ಫಸ್ಟು ಪಿ ಇ ಸೈಡ್ ಪ್ಲ್ಯಾನ್ ಮಾಡಿದ್ವಿ, ಅದಾದಮೇಲೆ ಸಿ ಇ ಸೈಡ್ ಪ್ಲ್ಯಾನ್ ಮಾಡಿದ್ವಿ, ಎರಡೂ ಕಡೆ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ಗೋಲ್ಡ್ ನೆನ್ನೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ. 50 ಮಿನಿಟ್ಸ್ ಇಲ್ಲಿ ಈ ಫ್ಲ್ಯಾಗ್ ಹೈ ಲೋ ಇದ್ರ ಸೆಂಟ್ರಲ್ ಮಾಡಬೇಡಿ ಅಂತ. ಅದು ಅದೇ ಝೋನಲ್ಲಿದೆ. ಹೈ ಬ್ರೇಕ್ ಆಗಿದೆ, ಸ್ವಲ್ಪ ಪ್ರಾಫಿಟ್ ಬಂದಿದೆ. ಲೋ ಬ್ರೇಕ್ ಆದಾಗ ಒಂದು 10 ಎಷ್ಟು ಪಾಯಿಂಟ್ ಇದೆ, 15 ಪಾಯಿಂಟ್ ಬಂದಿದೆ. 15 ಪಾಯಿಂಟ್ ಅಂದರೆ ಕೂಡ ಒಳ್ಳೆ ಟ್ರೇಡೆ ಗೋಲ್ಡಲ್ಲಿ. ಎರಡೂ ಕಡೆ ಬಂದಿದೆ. ಇದು ಸೆಂಟ್ರಲ್ ಇಲ್ಲ. ಇದನ್ನ ಅನಾಲಿಸಿಸ್ ಮಾಡಬೇಕಂದ್ರೆ ಕ್ಯಾಪ್ಚರ್ ಮಾಡಿರೋದು ಇದಷ್ಟೇ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿಲ್ಲ. ನೆಕ್ಸ್ಟ್ ಇವತ್ತು ಗೋಲ್ಡ್ ಟ್ರೇಡ್ ಮಾಡಿದ್ವಿ. ಇವತ್ತಿನ ಗೋಲ್ಡ್ ಟ್ರೇಡ್ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅದು ಡ್ರಾಯಿಂಗ್ ಮಾಡಿ ಇಟ್ಕೊಂಡಿದ್ದೀವಿ, ಹಂಗೆ ಇರಲಿ ಅಂತ ನೋಡೋಣ. ಇದು ನೋಡಿ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಇದು ನಮ್ಮ ಅನಾಲಿಸಿಸ್ ಮಾತ್ರ, ಯಾಕಂದರೆ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಆಲ್ರೆಡಿ ಟ್ರೇಡ್ ರನ್ನಿಂಗ್ ಇದೆ. ಇದು ಇಲ್ಲಿಗೆ 13 ಪಾಯಿಂಟ್ ಕ್ಯಾಪ್ಚರ್ ಆಗಿತ್ತು, 13 ಪಾಯಿಂಟ್ಸ್. ಬಟ್ ನಮ್ಮ ಟಾರ್ಗೆಟ್ 40 ಪಾಯಿಂಟ್ಸ್ ಇದೆ, ನೋಡೋಣ. ಇದು ಗೋಲ್ಡ್. ಓಕೆ, ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್, ನೋಡ್ಕೊಳ್ಳಿ. ನಾಳೆನೂ ಸೇಮ್, ಈ ಹೈ ಬ್ರೇಕ್ ಆದರೆ ಬೈ ಸೈಡ್, ಈ ಲೋ ಬ್ರೇಕ್ ಆದರೆ ಸೆಲ್ ಸೈಡ್, ಅಗೇನ್ ಬೈ ಸೈಡ್. ಸೆಲ್ ಸೈಡ್ ನಾನು ಹೇಳ್ತೀನಿ, ಬೈ ಸೈಡ್. ಇದು ಹೈ ಬ್ರೇಕ್ ಆದರೆ ನಿಮ್ಮ ಅನಾಲಿಸಿಸ್ ಪ್ರಕಾರ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಇಲ್ಲಿ ಬೈ ಪ್ಲ್ಯಾನ್ ಮಾಡಿದ್ವಿ, ಅದಲ್ಲೇ ಇದೆ, ಇನ್ನೂ ಟಾರ್ಗೆಟ್ ರೀಚ್ ಆಗಿಲ್ಲ, ಬಟ್ ಪ್ಲಸ್ಸಲ್ಲಿದೆ. ಯಾಕಂದ್ರೆ ನಮ್ಮ ಎಂಟ್ರಿ ಇಲ್ಲಿತ್ತು, ಒಂದು 100 ಪಾಯಿಂಟ್ಸ್ವರೆಗೂ ಪ್ಲಸ್ಸಲ್ಲಿದೆ ಬ್ಯಾಂಕ್ ನಿಫ್ಟಿ. ಬಟ್ ಏನಂದರೆ ನೀವು ನೋಡ್ತಾ ಇದ್ದೀರಾ, ಮಾರ್ಕೆಟ್ ಬೆಳಿಗ್ಗೆ ಎಲ್ಲಿ ಓಪನ್ ಆಗುತ್ತೋ ಸಂಜೆವರೆಗೂ ಅಲ್ಲೇ ಇರ್ತಾಯಿದೆ, ಜೀರೋ ಮೂಮೆಂಟಮ್. ಓಕೆ, ನೋ ಪ್ರಾಬ್ಲಮ್. ಇದರಲ್ಲಿ ಕೂಡ ನಮಗೆ ಪ್ರಾಫಿಟ್ಸ್ ಬರ್ತಿದ್ದಾವೆ. ಈಗ ಬ್ಯಾಂಕ್ ನಿಫ್ಟಿ ಸೇಮ್. ಇದು ಹೈ ಕ್ರಾಸ್ ಆದರೆ ಬೈಯಿಂಗ್, ಈ ಲೋ ಕ್ರಾಸ್ ಆದರೆ ಸೆಲ್ಲಿಂಗ್. ಇದ್ರ ಒಳಗಡೆ ಏನು ಟ್ರೇಡ್ ಮಾಡಬೇಡಿ, ವೆಯ್ಟ್ ಮಾಡಿ. ಯಾಕಂದರೆ ಸ್ವಲ್ಪ ಲೋ ವಾಲ್ಯೂಮ್ಸ್ ಇದೆ, ಸೈಡ್ ವೇಸಲ್ಲಿದೆ. ಒಂದು ಕನ್ಫರ್ಮೇಷನ್ ತೊಗೊಂಡ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಬೇಕು, ಇಲ್ಲ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಬೇಕು. ಇಲ್ಲಾಂದರೆ ಈ ಥರ ಮಾರ್ಕೆಟಲ್ಲಿ ಲಾಸಸ್ ಬರೋದು ಜಾಸ್ತಿ. ಇದು ನೋಡ್ಕೊಳ್ಳಿ, ಹೈ ಕ್ರಾಸ್ ಆದರೆ ಮಾತ್ರ ಬೈಯಿಂಗ್, ಲೋ ಕ್ರಾಸ್ ಆದರೆ ಸೆಲ್ಲಿಂಗ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಆ್ಯಂಡ್ ಇದು ಗೋಲ್ಡ್ ಲೆವೆಲ್ಸ್. ಗೋಲ್ಡ್ ಸ್ಟಿಲ್ ಟ್ರೇಡ್ ರನ್ನಿಂಗ್ ಇದೆ, ನೋಡ್ಕೋಬೇಕು. ಇದು ಗೋಲ್ಡ್ ಲೆವೆಲ್ಸ್. ಈ ಲೆವೆಲ್ಸು, ಈ ಅನಾಲಿಸಿಸು, ಇದೆಲ್ಲ ಏನು ಹೇಳ್ತೀವಿ
ಇದು ಪೂರ್ತಿ ಎಜುಕೇಷ್ನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ನಮ್ಗೆ ಗೊತ್ತಿರೋ ಅನಾಲಿಸಿಸ್ ಇಲ್ಲಿ ಹೇಳ್ತೀವಿ, ನಿಮ್ಗೆ ಎಲ್ಪಾದರೆ ನೋಡಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.